ಇನ್ನು ಇತ್ತೀಚೆಗೆ ಲಿಂಗೇಕರ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದೇ ಡಿಸೆಂಬರ್ 26ರಂದು ಇನ್ನು ನುಡಿ ನಮನ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ನಾನೀಗ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ವೇದಿಕೆಗೆಲ್ಲ ಸಿದ್ಧ ಆಗ್ತಿರುವಂಥ ಸ್ಥಳದಲ್ಲೇ ಇರುವಂಥದ್ದು ನಿಮಗೆ ನನಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಬೃಹತ್ ವೇದಿಕೆ ಅಂದರೆ ಸರಿಸುಮಾರು 50,000 ಜನ ಹಿಡಿಯುವಂತಹ ಪ್ರೇಕ್ಷಕರು ಗ್ಯಾಲರಿ ಇರುವಂತಹ ಒಂದು ಬೃಹತ್ ಸ್ಥಳದಲ್ಲಿ ಈಗ ವೇದಿಕೆ ಸಿದ್ಧಗೊಳ್ತಿರುವಂಥದ್ದು. ಸುಮಾರು 50,000ಕ್ಕೂ ಅಧಿಕ ಜನ ಏಕಕಾಲದಲ್ಲಿ ಕುಳಿತುಕೊಂಡು ಏನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ಒಂದು ಜಪಾನ್ ಟೆಂಟ್ ಅನ್ನ ರೆಡಿ ಮಾಡ್ತಿರುವಂಥದ್ದು. ಯಾವುದೇ ಮಳೆ ಬರಲಿ ಏನೇ ಇದ್ರೂ ಸಹ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಒಂದು ಟೆಂಟ್ ಅನ್ನು ಸಹ ಈಗಾಗಲೇ ರೆಡಿ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನಾಳೆ ಈ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಬರದಿಂದ ಸಹ ಈಗಾಗಲೇ ಸಿದ್ಧತೆ ಸಹ ನಡೆದುಕೊಳ್ಳುವಂಥದ್ದು. ಪ್ರಮುಖವಾಗಿ ರಾಜ್ಯದ ವಿವಿಧೆಡೆಯಿಂದ ಶಾಮನೂರು ಶಿವಶಂಕರಪ್ಪನವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಹರಿದು ಬರೋದ್ರಿಂದ ಸಾಕಷ್ಟು ಅಂದ್ರೆ ಸುಮಾರು 100 ಎಕರೆ ಜಮೀನಿನಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ತಿರುವಂಥದ್ದು. ಅಂದ್ರೆ ಡಿಸೆಂಬರ್ 16ರಂದು ಲಿಂಗೇಕರ ಅಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದೇ 26ರ ನುಡಿ ನಮನ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಜ್ಯದ ಅಂದ್ರೆ ದೇವೇಗೌಡರು ಇರ್ಬೋದು ಸೇರಿದಂತೆ ಯಡಿಯೂರಪ್ಪನವರು ಸೇರಿದಂತೆ ಸಾಕಷ್ಟು ಜನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಸೇರುವ ಹಿನ್ನೆಲೆಯನ್ನು ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಡ್ತಿರೋದು. ಪ್ರಮುಖವಾಗಿ ಊಟದ ಹಾಲನ್ನು ಸಹ ಈಗಾಗಲೇ ರೆಡಿ ಮಾಡೋದಂದ್ರೆ ಬರೋಬ್ಬರಿ 90 ಕೌಂಟರ್ಗಳಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ಈ ವೇಳೆ ಶಾಮನೂರು ಶಿವಶಂಕರಪ್ಪನವರ ಪ್ರತಿಮೆ ಏನಂದ್ರೆ ರಾಮಲಲ್ಲಾ ಮೂರ್ತಿಯನ್ನು ನಿರ್ಮಿಸಿರುವಂತಹ ಯೋಗಿ ಅವರು ಸಿದ್ಧಪಡಿಸಿರುವಂತಹ ಯೋಗಿ ಅರುಣ್ ಅವರು ಸಿದ್ಧಪಡಿಸಿರುವಂತಹ ರಾಮಲಲ್ಲಾನ ಪ್ರತಿಮೆಯ ಒಂದು ಅನಾವರಣ ಕಾರ್ಯಕ್ರಮ ಸಹ ಅವತ್ತಿರುವಂತದ್ರ ಜೊತೆಗೆ ಒಂದು ಕಿರುಹೊತ್ತಿಗೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಜೀವನ ಚರಿತ್ರೆ ಒಂದು ಕಿರುಹೊತ್ತಿಗೆ ಬಿಡುಗಡೆ ಸಹ ಅವತ್ತೇ ಇರುವಂತದ್ದನ್ನು ಪ್ರಮುಖವಾಗಿ ಸಾಕ್ಷ್ಯಚಿತ್ರಗಳನ್ನು ಸಹ ಬಿಡುಗಡೆ ಮಾಡುವಂಥದ್ದನ್ನು ಪ್ರಮುಖವಾಗಿ ಕಾರ್ಯಕ್ರಮದಲ್ಲಿ 100ಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಅಂತಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಾಕಷ್ಟು ಆಧ್ಯಾತ್ಮಿಕವಾಗಿ ಒಲವಿರುವಂತವರು, ಸಾಕಷ್ಟು ಅಂದ್ರೆ ಆ ದೇವರ ಮೇಲೆ ಅಪಾರ ಭಕ್ತಿ ಇರುವಂತವ್ರು. ಹೀಗಾಗಿ ಸಾಕಷ್ಟು ಅವರು ದಾನ ಧರ್ಮಗಳನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಸಹ ಅವರು ಭಾಗಿಯಾಗ್ತಿದ್ರು. ಅದೇ ನಿಟ್ಟಿನಲ್ಲಿ ಏನು ಈಗ 100ಕ್ಕೂ ಅಧಿಕ ಸ್ವಾಮೀಜಿಗಳು ಭಾಗಿಯಾಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದನ್ನು ಸ್ಥಳ ಪರೀಕ್ಷೆ ಅಂದ್ರೆ ಕಾರ್ಯಕ್ರಮ ನಡೆಯುವಂತಹ ಸಮಾವೇಶದ ಸ್ಥಳವನ್ನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ ಅವರು ಸಹ ಸ್ಥಳ ವೀಕ್ಷಣೆಯನ್ನ ಪ್ರತಿದಿನ ಅಂದ್ರೆ ಅಪ್ಡೇಟ್ ತಗೊಳ್ತಾ ಕೆಲಸ ಮಾಡಿದ್ರೆ ಅದೇ ರೀತಿ ಕೊನೆಯ ಹಂತದಲ್ಲಿರುವಂತಹ ಒಂದು ವೇದಿಕೆಯನ್ನ ಈಗಾಗಲೇ ಅವರು ಪರಿಶೀಲನೆ ಮಾಡ್ತಿರುವಂತದ್ದು. ಆ ಕೆಲಸ ಯಾವ ರೀತಿ ನಡೀತಿದೆ ಅನ್ನುವಂಥನ್ನ ತಪಾಸಣೆಯೂ ಸಹ ಈಗಾಗಲೇ ಮಾಡ್ತಿರುವಂತದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನ ನಿಜಕ್ಕೂ ಅವರ ಸಾಧನೆಗಳ ಮಹಾಪೂರ್ವೇ ಆಗಿರುವಂತದ್ದು. ಸಾಕಷ್ಟು ಅವರ ಕೆಲಸ ಕಾರ್ಯಗಳು ಇಂದಿಗೂ ಸಹ ಅವಿಸ್ಮರಣೀಯ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಏನು ಈ ನುಡಿ ನಮನ ಕಾರ್ಯಕ್ರಮ ನಿಜಕ್ಕೂ ಒಂದು ಐತಿಹಾಸಿಕ ಗಳಿಗೆಯಾಗಿ ಉಳಿಯುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ನಾನು ಇದೇ ವಿಚಾರಕ್ಕೆ ಸಚಿವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್. ಈಗ ಅದ್ಭುತವಂತ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸರ್. ಇದು ರಾಜ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂತ ಕಾರ್ಯಕ್ರಮ ಸರ್. ಏನೇನೆಲ್ಲ ಸಿದ್ಧತೆ ಆಗ್ತದೆ ಸರ್? ಈಗ ಇಲ್ಲಿ ಒಂದು 20,000 ಜನಕ್ಕೆ ಕುಂದಿರುವ ಒಂದು ವ್ಯವಸ್ಥೆ ಮತ್ತು ಒಂದು 50,000 ರಿಂದ 60,000 ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಎಲ್ಲ ಸ್ವಾಮೀಜಿಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಅವರ ಸ್ನೇಹಿತರುಗಳಿಗೆ ಬೃಹತ್ತಾದಂಥ ಸ್ಟೇಜಿನ ವ್ಯವಸ್ಥೆ ಮತ್ತು ಅದೇ ರೀತಿ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಈ ದಿವಸ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದಾರೆ. ನಾಳೆ ಒಳಗೆ ಇದು ಕಂಪ್ಲೀಟ್ ಆಗುತ್ತೆ. ಎಸಿಯಿಂದ ಯಾರು ಬರ್ತಾರೆ? ಕೇಂದ್ರದಿಂದ ಯಾರು ನಾಯಕರು ಯಾರು ಬರ್ತಿದ್ದಾರೆ? ಏನು ಬಂದಿಲ್ಲ. ಸುರ್ಜಿವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಫೋನ್ ಮಾಡಿದ್ರು, ಇವತ್ತು ಕನ್ಫರ್ಮ್ ಮಾಡ್ತೀವಿ, ಇವತ್ತು ಇಲ್ಲಿ ನಾಳೆ ದಿವಸ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಸಮಾಜದ ಮಠಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸ್ವಾಮೀಜಿಗಳು 100ಕ್ಕೂ ಅಧಿಕ ಜನ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ ಅಂತ ಅವರಿಗೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿದ್ದಾರೆ? ಕುಂದಿರ್ಲಿಕ್ಕೆ ಎಲ್ಲ ಕಡೆಗೂ ವ್ಯವಸ್ಥೆ ಆಗಿದೆ ಮತ್ತು ಅವರಿಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ವ್ಯವಸ್ಥೆನೂ ಮಾಡಿದ್ದಾರೆ ಮತ್ತು ಅವರಿಗೆ ಪ್ರಸಾದದ ವ್ಯವಸ್ಥೆಯು ಬೇರೆ ಕಡೆಗೆ, ಯಾಕೆಂದರೆ ಒಬ್ಬೊಬ್ಬರು ಸ್ವಾಮೀಜಿಗಳು ಒಬ್ಬೊಬ್ಬರು ಥರ ಅವರೇ ಒಂದು ಸ್ವಲ್ಪ ಜನ ಅವರೇ ಅಡುಗೆಯವರು ಇರ್ತಾರೆ ಮತ್ತು ಹೊರಗಡೆಯಿಂದ ಅಡುಗೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಆಗುತ್ತೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ವ್ಯವಸ್ಥೆ
ಯೋಗಿ ಅರುಣ್ ಕುಮಾರ್ ಅವರು ಒಂದು ಸ್ಟ್ಯಾಚ್ಯೂ ರೆಡಿ ಮಾಡಿದಾರಂತೆ ಹಿರಿಯರದು. ಹೆಸರದ್ದು ಅನಾವರಣ ಯಾವ ರೀತಿ ಇರುತ್ತೆ? ಅವರು ಯೋಗಿ ಅರುಣ್ ಕುಮಾರ್ ಅವರು ಒಂದು ಸ್ಟ್ಯಾಚ್ಯೂನ ಅವರೇ ಮಾಡಿಬಿಟ್ಟು ಅವ್ರು ಫೋನ್ ಮಾಡಿ ನಾನು ಹಿಂಗೆ ಸ್ಟ್ಯಾಚ್ಯೂನ ಮಾಡ್ತಾ ಇದ್ದೀನಿ, ಕಳಿಸ್ಕೊಡ್ತೀನಿ ಅಂದಿದ್ದಾರೆ. ಅದು ಇವತ್ತು ನಾಳೆ ಬರ್ಬೋದು. ಅಂದರೆ ಅದನ್ನು ಒಂದು ಟೈಮ್ ಇರಲಿಲ್ಲ, ಹಂಗಾಗಿ ಒಂದು ಸ್ಟ್ಯಾಚ್ಯೂನ ನಾವೀಗ ಅನಾವರಣ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ರವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತು ಎಲ್ಲ ಬುಕ್ ರಿಲೀಸ್ ಇದೆ ಮತ್ತು ಕಾರ್ಯಕ್ರಮಗಳು, ಸಾಕಷ್ಟು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ದಾರೆ. ಇದೆಲ್ಲ ಆ ದಿವಸ ಈ ಒಂದು ಯಶಸ್ವಿ ಆಗಲಿಕ್ಕೆ ಏನಾಗುತ್ತೆ ಅದನ್ನೆಲ್ಲ ಸಹಕಾರ ಮಾಡಿ ಇಷ್ಟು ಸಚಿವರ ಮಾತಾಗಿತ್ತು. ಒಟ್ಟಾರೆಯಾಗಿ ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನ ಕಾರ್ಯಕ್ರಮ ದಾವಣಗೆರೆಯ ಇತಿಹಾಸ ಪುಟಗಳಲ್ಲಿ ಅವಿಸ್ಮರಣವಾಗಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅವರ ಅಭಿಮಾನಿಗಳಿರ್ಬೋದು, ಬಂಧು ಬಳಗ ಇರ್ಬೋದು, ಅವರ ಕುಟುಂಬಸ್ಥರು ಸಹ ಸಾಕಷ್ಟು ಒಂದು ಶ್ರಮ ವಹಿಸುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಇತ್ತೀಚೆಗೆ ಲಿಂಗೇಕರ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದೇ ಡಿಸೆಂಬರ್ 26ರಂದು ಇನ್ನು ನುಡಿ ನಮನ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ನಾನೀಗ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ವೇದಿಕೆಗೆಲ್ಲ ಸಿದ್ಧ ಆಗ್ತಿರುವಂಥ ಸ್ಥಳದಲ್ಲೇ ಇರುವಂಥದ್ದು ನಿಮಗೆ ನನಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಬೃಹತ್ ವೇದಿಕೆ ಅಂದರೆ ಸರಿಸುಮಾರು 50,000 ಜನ ಹಿಡಿಯುವಂತಹ ಪ್ರೇಕ್ಷಕರು ಗ್ಯಾಲರಿ ಇರುವಂತಹ ಒಂದು ಬೃಹತ್ ಸ್ಥಳದಲ್ಲಿ ಈಗ ವೇದಿಕೆ ಸಿದ್ಧಗೊಳ್ತಿರುವಂಥದ್ದು. ಸುಮಾರು 50,000ಕ್ಕೂ ಅಧಿಕ ಜನ ಏಕಕಾಲದಲ್ಲಿ ಕುಳಿತುಕೊಂಡು ಏನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ಒಂದು ಜಪಾನ್ ಟೆಂಟ್ ಅನ್ನ ರೆಡಿ ಮಾಡ್ತಿರುವಂಥದ್ದು. ಯಾವುದೇ ಮಳೆ ಬರಲಿ ಏನೇ ಇದ್ರೂ ಸಹ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಒಂದು ಟೆಂಟ್ ಅನ್ನು ಸಹ ಈಗಾಗಲೇ ರೆಡಿ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನಾಳೆ ಈ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಬರದಿಂದ ಸಹ ಈಗಾಗಲೇ ಸಿದ್ಧತೆ ಸಹ ನಡೆದುಕೊಂಡು ಪ್ರಮುಖವಾಗಿ ರಾಜ್ಯದ ವಿವಿಧೆಡೆಯಿಂದ ಶಾಮನೂರು ಶಿವಶಂಕರಪ್ಪನವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಹರಿದು ಬರೋದ್ರಿಂದ ಸಾಕಷ್ಟು ಅಂದ್ರೆ ಸುಮಾರು 100 ಎಕರೆ ಜಮೀನಿನಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ತಿರುವಂಥದ್ದು. ಅಂದ್ರೆ ಡಿಸೆಂಬರ್ 16ರಂದು ಲಿಂಗೈಕ್ಯರ ಅಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದೇ 26ರ ನುಡಿ ನಮನ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಜ್ಯದ ಅಂದ್ರೆ ದೇವೇಗೌಡರು ಇರ್ಬೋದು ಸೇರಿದಂತೆ ಯಡಿಯೂರಪ್ಪನವರು ಸೇರಿದಂತೆ ಸಾಕಷ್ಟು ಜನ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಸೇರುವ ಹಿನ್ನೆಲೆಯನ್ನು ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಡ್ತಿರೋದು. ಪ್ರಮುಖವಾಗಿ ಊಟದ ಹಾಲನ್ನು ಸಹ ಈಗಾಗಲೇ ರೆಡಿ ಮಾಡೋದಂದ್ರೆ ಬರೋಬ್ಬರಿ 90 ಕೌಂಟರ್ಗಳಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ಈ ವೇಳೆ ಶಾಮನೂರು ಶಿವಶಂಕರಪ್ಪನವರ ಪ್ರತಿಮೆ ಅಂದ್ರೆ ರಾಮಲಲ್ಲಾ ಮೂರ್ತಿಯನ್ನು ನಿರ್ಮಿಸಿರುವಂತಹ ಯೋಗಿ ಅವರು ಸಿದ್ಧಪಡಿಸಿರುವಂತಹ ಯೋಗಿ ಅರುಣ್ ಅವರು ಸಿದ್ಧಪಡಿಸಿರುವಂತಹ ರಾಮಲಲ್ಲಾನ ಪ್ರತಿಮೆಯ ಒಂದು ಅನಾವರಣ ಕಾರ್ಯಕ್ರಮ ಸಹ ಅವತ್ತಿರುವಂತದ್ರ ಜೊತೆಗೆ ಒಂದು ಕಿರುಹೊತ್ತಿಗೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಜೀವನ ಚರಿತ್ರೆ ಒಂದು ಕಿರುಹೊತ್ತಿಗೆ ಬಿಡುಗಡೆ ಸಹ ಅವತ್ತೇ ಇರುವಂತದ್ದನ್ನು ಪ್ರಮುಖವಾಗಿ ಸಾಕ್ಷ್ಯ ಚಿತ್ರಗಳನ್ನು ಸಹ ಬಿಡುಗಡೆ ಮಾಡುವಂಥದ್ದನ್ನು ಪ್ರಮುಖವಾಗಿ ಕಾರ್ಯಕ್ರಮದಲ್ಲಿ 100ಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಅಂತಂದ್ರೆ ರಾಜ್ಯ ಇರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಾಕಷ್ಟು ಆಧ್ಯಾತ್ಮಿಕವಾಗಿ ಒಲವಿರುವಂತವರು, ಸಾಕಷ್ಟು ಅಂದ್ರೆ ಆ ದೇವರ ಮೇಲೆ ಅಪಾರ ಭಕ್ತಿ ಇರುವಂತವ್ರು. ಹೀಗಾಗಿ ಸಾಕಷ್ಟು ಅವರು ದಾನ ಧರ್ಮಗಳನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಸಹ ಅವರು ಭಾಗಿಯಾಗ್ತಿದ್ರು. ಅದೇ ನಿಟ್ಟಿನಲ್ಲಿ ಏನು ಈಗ 100ಕ್ಕೂ ಅಧಿಕ ಸ್ವಾಮೀಜಿಗಳು ಭಾಗಿಯಾಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದನ್ನು ಸ್ಥಳ ಪರೀಕ್ಷೆ ಅಂದ್ರೆ ಕಾರ್ಯಕ್ರಮ ನಡೆಯುವಂತಹ ಸಮಾವೇಶದ ಸ್ಥಳವನ್ನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ ಅವರು ಸಹ ಸ್ಥಳ ವೀಕ್ಷಣೆಯನ್ನ ಪ್ರತಿದಿನ ಅಂದ್ರೆ ಅಪ್ಡೇಟ್ ತಗೊಳ್ತಾ ಕೆಲಸ ಮಾಡಿದ್ರೆ ಅದೇ ರೀತಿ ಕೊನೆಯ ಹಂತದಲ್ಲಿರುವಂತಹ ಒಂದು ವೇದಿಕೆಯನ್ನ ಈಗಾಗಲೇ ಅವರು ಪರಿಶೀಲನೆ ಮಾಡ್ತಿರುವಂತದ್ದು. ಆ ಕೆಲಸ ಯಾವ ರೀತಿ ನಡೀತಿದೆ ಅನ್ನುವಂಥನ್ನ ತಪಾಸಣೆಯೂ ಸಹ ಈಗಾಗಲೇ ಮಾಡ್ತಿರುವಂತದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನ ನಿಜಕ್ಕೂ ಅವರ ಸಾಧನೆಗಳ ಮಹಾಪೂರ್ವೇ ಆಗಿರುವಂತದ್ದು. ಸಾಕಷ್ಟು ಅವರ ಕೆಲಸ ಕಾರ್ಯಗಳು ಇಂದಿಗೂ ಸಹ ಅವಿಸ್ಮರಣೀಯ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಒಂದು ಏನು ಈ ನುಡಿ ನಮನ ಕಾರ್ಯಕ್ರಮ ನಿಜಕ್ಕೂ ಒಂದು ಐತಿಹಾಸಿಕ ಗಳಿಗೆಯಾಗಿ ಉಳಿಯುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ನಾನು ಇದೇ ವಿಚಾರಕ್ಕೆ ಸಚಿವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್. ಈಗ ಅದ್ಭುತವಂತ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸರ್. ಇದು ರಾಜ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂತ ಕಾರ್ಯಕ್ರಮ ಸರ್. ಏನೇನೆಲ್ಲ ಸಿದ್ಧತೆ ಆಗ್ತದೆ ಸರ್? ಈಗ ಇಲ್ಲಿ ಒಂದು 20,000 ಜನಕ್ಕೆ ಕುಂದಿರುವ ಒಂದು ವ್ಯವಸ್ಥೆ ಮತ್ತು ಒಂದು 50,000 ರಿಂದ 60,000 ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಎಲ್ಲ ಸ್ವಾಮೀಜಿಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಅವರ ಸ್ನೇಹಿತರುಗಳಿಗೆ ಬೃಹತ್ತಾದಂಥ ಸ್ಟೇಜಿನ ವ್ಯವಸ್ಥೆ ಮತ್ತು ಅದೇ ರೀತಿ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಈ ದಿವಸ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದಾರೆ. ನಾಳೆ ಒಳಗೆ ಇದು ಕಂಪ್ಲೀಟ್ ಆಗಬೇಕು.
ಎಸಿಯಿಂದ ಯಾರು ಬರ್ತಾರೆ ಅಂದ್ರೆ ಕೇಂದ್ರದಿಂದ ಯಾರು ನಾಯಕರು ಯಾರು ಬರ್ತಿದ್ದಾರೆ? ಏನು ಬಂದಿಲ್ಲ. ಸುರ್ಜಿವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಫೋನ್ ಮಾಡಿದ್ರು, ಇವತ್ತು ಕನ್ಫರ್ಮ್ ಮಾಡ್ತೀವಿ, ಇವತ್ತು ಇಲ್ಲ ನಾಳೆ ದಿವಸ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಸಮಾಜದ ಮಠಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸ್ವಾಮೀಜಿಗಳು 100ಕ್ಕೂ ಅಧಿಕ ಜನ ಸ್ವಾಮೀಜಿಗಳೆಲ್ಲ ಬರ್ತಾ ಇದಾರಂತೆ. ಅವ್ರಿಗೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿದ್ದಾರೆ? ಈಗ ಕುಂದಿರ್ಲಿಕ್ಕೆ ಎಲ್ಲ ಕಡೆಗೂ ವ್ಯವಸ್ಥೆ ಅಂತ ಆಗಿದೆ, ಮತ್ತು ಅವರಿಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ವ್ಯವಸ್ಥೆನೂ ಮಾಡಿದ್ದಾರೆ, ಮತ್ತು ಅವರಿಗೆ ಪ್ರಸಾದದ ವ್ಯವಸ್ಥೆಯು ಬೇರೆ ಕಡೆಗೆ, ಯಾಕೆಂದರೆ ಒಬ್ಬೊಬ್ಬರು ಸ್ವಾಮೀಜಿಗಳು ಒಬ್ಬೊಬ್ಬರು ಥರ ಅವರೇ ಒಂದು ಸ್ವಲ್ಪ ಜನ ಅವರೇ ಅಡಿಗೆಯವರು ಇರ್ತಾರೆ, ಮತ್ತು ಹೊರಗಡೆಯಿಂದ ಅಡಿಗೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ವ್ಯವಸ್ಥೆ. ಯೋಗಿ ಅರುಣ್ ಕುಮಾರ್ ಅವರು ಒಂದು ಸ್ಟ್ಯಾಚ್ಯೂ ರೆಡಿ ಮಾಡಿದಾರಂತೆ ಹಿರಿಯರದು. ಅಸರದ್ದು ಎಲ್ಲ ಅನಾವರಣ ಯಾವ ರೀತಿ ಇರುತ್ತೆ? ಅವರು ಯೋಗಿ ಅರುಣ್ ಕುಮಾರ್ ಅವರು ಒಂದು ಸ್ಟ್ಯಾಚ್ಯೂನ ಅವರೇ ಮಾಡಿಬಿಟ್ಟು ಅವ್ರು ಫೋನ್ ಮಾಡಿ, ನಾನು ಹಿಂಗೆ ಸ್ಟ್ಯಾಚ್ಯೂನ ಮಾಡ್ತಾ ಇದ್ದೀನಿ, ಕಳಿಸ್ಕೊಡ್ತೀನಿ ಅಂದಿದ್ದಾರೆ. ಅದು ಇವತ್ತು ನಾಳೆ ಬರ್ಬೋದು. ಅಂದರೆ ಅದನ್ನು ಒಂದು ಟೈಮ್ ಇರಲಿಲ್ಲ, ಹಂಗಾಗಿ ಒಂದು ಸ್ಟ್ಯಾಚ್ಯೂನ ನಾವೀಗ ಅನಾವರಣ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ರವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ, ಮತ್ತು ಎಲ್ಲ ಬುಕ್ ರಿಲೀಸ್ ಇದೆ, ಮತ್ತು ಕಾರ್ಯಕ್ರಮಗಳು ಸಾಕಷ್ಟು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ದಾರೆ. ಇದೆಲ್ಲ ಆ ದಿವಸ ಈ ಒಂದು ಯಶಸ್ವಿ ಆಗಲಿಕ್ಕೆ ಏನಾಗುತ್ತೆ ಅದನ್ನೆಲ್ಲ ಸಹಕಾರ ಮಾಡಿ ಇಷ್ಟು ಸಚಿವರ ಮಾತಾಗಿತ್ತು. ಒಟ್ಟಾರೆಯಾಗಿ ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನ ಕಾರ್ಯಕ್ರಮ ದಾವಣಗೆರೆಯ ಇತಿಹಾಸ ಪುಟಗಳಲ್ಲಿ ಅವಿಸ್ಮರಣವಾಗಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅವರ ಅಭಿಮಾನಿಗಳಿರ್ಬೋದು, ಬಂಧು ಬಳಗ ಇರ್ಬೋದು, ಅವರ ಕುಟುಂಬಸ್ಥರು ಸಹ ಸಾಕಷ್ಟು ಒಂದು ಶ್ರಮ ವಹಿಸ್ತು ಬರ್ತದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.